ಮತ್ತೊಂದು ಕಡೆ ಎಲ್ಪಿಜಿ ಸಿಲಿಂಡರ್ ಜೊತೆಗೆ ವಾಹನಗಳ ಸಿಎನ್ಜಿ ಗ್ಯಾಸ್ಗೂ ಸಂಕಷ್ಟ ಎದುರಾಗಿದೆ. ಗ್ಯಾಸ್ ಸಂಕಷ್ಟದ ಲಾಭ ಪಡೆಯೋದಕ್ಕೆ ಬೇಕಾಬಿಟ್ಟಿ ಸಿಎನ್ಜಿ ದರವನ್ನ ಏರಿಕೆ ಮಾಡಲಾಗಿದೆ. ಸಿಎನ್ಜಿ ಗ್ಯಾಸ್ ಬೆಲೆ ಏರಿಕೆ ಆಗ್ತಿದ್ರು ವ್ಯಾಪಾರಿಗಳಿಂದಲೇ ಬೆಲೆ ಏರಿಕೆ ಮಾಡಲಾಗಿದೆ. ಬೆಂಗಳೂರು, ಚಿಕ್ಕಬಳ್ಳಾಪುರ, ಗದಗ, ತುಮಕೂರಲ್ಲಿ ಸಿಎನ್ಜಿ ಗ್ಯಾಸ್ ದರ ಏರಿಕೆ ಆಗಿದೆ. ಕೆಜಿ ಸಿಎನ್ಜಿ ಗ್ಯಾಸ್ಗೆ 15ರಿಂದ 20 ರೂಪಾಯಿ ಏರಿಕೆ ಮಾಡಿದ್ದಾರೆ ವ್ಯಾಪಾರಿಗಳು. ಗ್ಯಾಸ್ ಸಂಕಷ್ಟದ ಲಾಭವನ್ನ ಪಡೆದು ವ್ಯಾಪಾರಿಗಳಿಂದ ಬೇಕಾಬಿಟ್ಟಿ ವಸೂಲಿ ಮಾಡಲಾಗ್ತಿದೆ. ಎಲ್ಪಿಜಿ ಸಿಲಿಂಡರ್ ದರ ಏರಿಕೆ ಆಗಿದೆ. ಅದರ ಜೊತೆಗೆ ವಾಹನಗಳಿಗೆ ಬಳಕೆ ಮಾಡ್ತಾ ಇರುವ ಸಿಎನ್ಜಿ ಗ್ಯಾಸ್ಗೂ ಕೂಡ ದರ ಏರಿಕೆ ಮಾಡಲಾಗಿದೆ. ಹಂಗೆ ಸರ್ ಪರಿಸ್ಥಿತಿ ಕುಟುಂಬದ ನಗರದಲ್ಲಿ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಪ್ರಾರಂಭವಾಗುವ ಮೊದಲು ಸುಮಾರು 59 ರೂಪಾಯಿ ಗ್ಯಾಸ್ ಇತ್ತು. ನಂತರ ಅದು 65 ರೂಪಾಯಿ ಆಯಿತು. ಈಗ ದಿಢೀರ್ ಅಂತ ಹೇಳ್ಬಿಟ್ಟು ನಿನ್ನೆ ಸುಮಾರು 90 ರೂಪಾಯಿ ವಸೂಲಿ ಮಾಡ್ತಾಯಿದ್ದಾರೆ. ಕಾರಣ ಕೇಳಿದರೆ ಇಲ್ಲ, ನಮಗೆ ಮೇಲಿಂದ ಆದೇಶ ಬಂದಿದೆ, ಗ್ಯಾಸ್ ಸಪ್ಲೈ ಇಲ್ಲ, ಅದರಿಂದ ಹೆಚ್ಚುವರಿ ವಸೂಲಿ ಮಾಡ್ತೀವಿ ಅಂತ ಹೇಳ್ತಾರೆ. ತುಮಕೂರಿನವರು ಸುಮಾರು ಒಂದು 7ರಿಂದ 8 ಬಂಕು ಇದ್ದಾವೆ. ಅದರಲ್ಲಿ ಕೆಲವು ಬಂಕಲ್ಲಿ 70 ರೂಪಾಯಿ ಒಂದು ಲೀಟ್ರಿಗೆ ತೊಗೊತಾ ಇದ್ದಾರೆ, ಇವರು 90 ರೂಪಾಯಿ ಇಸ್ಕೊತಿದ್ದಾರೆ. ಅದರಿಂದ ಇದೊಂದು ರೀತಿ ಅಗಲ ದೊರಡೆ ಮತ್ತು ಕೃತಕ ಭಾವ ಸೃಷ್ಟಿ ಮಾಡ್ತಿದ್ದಾರೆ. ಸರ್ಕಾರ ತಕ್ಷಣ ಈ ಬಂಕನ್ನು ಸೀಜ್ ಮಾಡಬೇಕು ಮತ್ತು ಒಂದು ಪ್ರತಿದಿನದ ದರದ ಡಿಸ್ಪ್ಲೇ ಹಾಕಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ. ತುಮಕೂರು ಒಂದೇ ಅಲ್ಲ, ರಾಜ್ಯದ ಬೇರೆ ಬೇರೆಗಳಲ್ಲೂ ಅಂತ ಒಂದು ಮಧ್ಯಪ್ರಾಚ್ಯ ಯುದ್ಧದ ಸನ್ನಿವೇಶವನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ಬಂಕ್ ಮಾಲೀಕರು, ಗ್ಯಾಸ್ ಬಂಕ್ ಮಾಲೀಕರು ಕೃತಕ ಅಭಾವ ಸೃಷ್ಟಿಸುವ ಮುಖಾಂತರವಾಗಿ ಬೆಲೆ ಹೆಚ್ಚಳ ಮಾಡಿರುವಂಥದ್ದು ಘಟನೆ ತುಮಕೂರಿನಲ್ಲಿ ನಡೆದಿರುವಂಥದ್ದು. ನಾನೀಗ ಆ ಬಂಕ್ನಲ್ಲಿ ಇದ್ದೀನಿ, ಯಾವ ರೀತಿಯಾಗಿದೆ ಪರಿಸ್ಥಿತಿ ಎಲ್ಲವನ್ನು ಕೂಡ ನಾನು ನಿಮಗೆ ತಿಳಿಸಿ ಹೋಗ್ತೀನಿ. ನೀವೀಗ ನೋಡ್ತಿರುವಂಥದ್ದು ಶಿವಶಕ್ತಿ ಫಿಲ್ಲಿಂಗ್ ಸ್ಟೇಷನ್ ಅನ್ನೋ ಹೆಸರಿನ ಈ ಒಂದು ಗ್ಯಾಸ್ ಬಂಕ್ ಆಗಿರುವಂಥದ್ದು. ಇಲ್ಲಿ CNG ಬಂಕ್ ಆಗಿರುವಂಥದ್ದು. ಆಟೋಗಳಿಗೆ ಮತ್ತು ಕಾರ್ಗಳಿಗೆ ಇಲ್ಲಿ ಬಂಕಿಗೆ ಗ್ಯಾಸನ್ನು ತುಂಬಿಸುವಂಥ ಬಂಕ್ ಇದಾಗಿದೆ. ಆದರೆ ಕಳೆದ 3 ದಿನಗಳಿಂದ ನಿರಂತರವಾಗಿ ಈ ಒಂದು ಬಂಕ್ನಲ್ಲಿ ಬೆಲೆಯನ್ನು ಹೆಚ್ಚಳ ಮಾಡ್ತಿರೋದು ಆಟೋ ಚಾಲಕರ ಗಮನಕ್ಕೆ ಬಂದಿರುವಂಥದ್ದು. ಹಾಗಾಗಿ ಬೆಳಗ್ಗೆ ಬಂದಂಥ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿರುವಂಥದ್ದು. ಆ ಆಕ್ರೋಶ ವ್ಯಕ್ತಪಡಿಸಿದ ತಕ್ಷಣವೇ ಬಂಕ್ನವರು ಸಂಪೂರ್ಣವಾಗಿ ಬಂಕನ್ನು ಮುಚ್ಚಿ ಇಲ್ಲಿಂದ ಬಂಕನ್ನು ಬಂದ್ ಮಾಡಿ ಹೋಗಿರುವಂಥದ್ದು ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಅದನ್ನು ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದಾರೆ ನಮ್ಮ ಕ್ಯಾಮ್ರಾಮನ್. ಏನು 3 ದಿನಗಳ ಹಿಂದೆ, ಅಂದರೆ 2-3 ದಿನಗಳ ಹಿಂದೆ 60 ರೂಪಾಯಿ ಇತ್ತು. ಇವತ್ತು ನಿನ್ನೆ 70 ರೂಪಾಯಿ 75 ರೂಪಾಯಿ ಮಾಡಿದ್ರು. ಇವತ್ತು 90 ರೂಪಾಯಿ ಲೀಟರ್ಗೆ ಹೆಚ್ಚಳ ಮಾಡಿದರು. ಇದಕ್ಕೆ ಆಟೋ ಚಾಲಕರೆಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಇದು ನಾವು ಈ ರೀತಿಯಾಗಿ ನೀವು ಕೃತಕವಾಗಿ ಅಭಾವವನ್ನು ಸೃಷ್ಟಿಸಿ ಬೆಲೆ ಹೆಚ್ಚಳವನ್ನು ಮಾಡ್ತಿದ್ದೀರಿ ಅನ್ನೋ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಆಟೋ ಚಾಲಕರೆಲ್ಲರೂ ಬರ್ತಿದ್ದಾಗೇ ಬಂಕ್ನಲ್ಲಿ ಕೆಲಸ ಮಾಡ್ತಿದ್ದ ಸಿಬ್ಬಂದಿಗಳೆಲ್ಲರೂ ಕೂಡ ಈಗ ಬಂಕನ್ನು ಮುಚ್ಚಿ ಹೋಗಿರುವಂಥದ್ದನ್ನು ನಾವು ಕಾಣ್ಬೋದು. ಅಧಿಕಾರಿಗಳು, ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕಾಗಿದೆ. ಈ ರೀತಿಯಾದ ಕೃತಕವಾಗಿ ಅಭಾವ ಸೃಷ್ಟಿಸುವಂತಹವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಯೋಗೇಶ್ ಜೊತೆ ಮಾತೇಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ತುಮಕೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.